ಕನಕದಾಸರು ಹೆಚ್ಚು ಸಮಯವನ್ನು ಕಳೆದಂತಹ ಒಂದು ಊರು ಕಾಗಿನೆಲೆ. ಆ ಕಾಗಿನೆಲೆಯಲ್ಲಿ ನಾವಿದ್ದೇವೆ. ಇಲ್ಲಿ ಒಟ್ಟು 6 ದೇವಸ್ಥಾನಗಳು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿದೆ. ಒಂದೊಂದನ್ನು ನಾವು ನಿಮಗೆ ದರ್ಶನವನ್ನು ಮಾಡಿಸ್ತಾ ಹೋಗ್ತೀವಿ. ಬನ್ನಿ. ಈಗ ನಾವು ಮೊದಲಿಗೆ ಬಂದಿರುವಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಒಂದು ಕಾಗಿನೆಲೆಯಲ್ಲಿ ನಾವು ಬಂದಿರತಕ್ಕಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಕೂಡ ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಕಂಬಗಳು, ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಆ ಕನಕದಾಸರ ಒಂದು ಭಾವ, ಭಕ್ತಿ ಅಂತಕ್ಕಂಥದ್ದು ಜಾಗೃತ ಆಗಿರ್ತಕ್ಕಂಥದ್ದು. ಒಂದು ತೃಪ್ತಿಯ ಭಾವ ಇಲ್ಲಿ ಜಾಗೃತ ಆಗಲಿಕ್ಕೆ ನಮಗೆ ಪ್ರೇರೇಪಣೆ ಆಗ್ತಾ ಇದೆ. ಹಾಗಾಗಿ ವೀರೇಂದ್ರ ಹೆಗಡೆಯವರು ಹೀಗೆ ಪ್ರತಿಯೊಂದು ಗ್ರಾಮದ ಒಂದು ಪುರಾತನ ಇಲಾಖೆಯ ಒಂದು ದೇವಸ್ಥಾನಗಳನ್ನು ರಕ್ಷಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಹೇಗೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವ ರೀತಿಯಲ್ಲಿ ಈಗ ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದಿವ್ಯವಾದಂತಹ ಆ ಪುರಾತನ ಕಾಲದಲ್ಲಿರ್ತಕ್ಕಂಥ ಮೂರ್ತಿಯ ಒಂದು ದಿವ್ಯ ದರ್ಶನವನ್ನು ಮಾಡೋಣ. ಆದರೆ ಅಲ್ಲಿ ಅರ್ಚಕರು ಇಲ್ಲದ ಕಾರಣ ಒಂದು ಕನಕನ ಕಿಂಡಿಯ ರೀತಿಯಲ್ಲಿ ಆ ಬಾಗಿಲ ಮುಖಾಂತರವಾಗಿ ಆ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದೇವೆ. ತಾವುಗಳೆಲ್ಲರೂ ಕೂಡ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ. ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನಾವು ನೋಡ್ಬೋದು. ಅಂದರೆ ಪೂರ್ತಿ ಮಣ್ಣಲ್ಲಿ ಮುಚ್ಚೋಗಿದೆ ಈ ದೇವಸ್ಥಾನ. ಅದು ಯಾಕೆ ಅಂದರೆ ಇದು ಕೆಲವು ಇತಿಹಾಸ ಇದೆ. ಆಗ ಮುಸ್ಲಿಮರು ಆಕ್ರಮಣ ಮಾಡ್ತಾ ಇದ್ರು. ನಮ್ಮ ಗುಡಿಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಹಿರಿಯರು ಆ ಗುಡಿ ಕಾಣಿಸ್ಬಾರ್ದು ಅಂತ ಮೇಲೆಲ್ಲ ಮಣ್ಣು ತುಂಬಿಡ್ತಾ ಇದ್ರು. ನೀವು ಫೋಟೋದಲ್ಲಿ ನೋಡ್ಬೋದು ಈ ಹಳೆ ಫೋಟೋನ. ಅಂತಹ ಒಂದು ಇದ್ದಂಥ ದೇವಸ್ಥಾನವನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳು, ಧರ್ಮೋತ್ಥಾನ ಟ್ರಸ್ಟ್ ಒಂದು ಜೀರ್ಣೋದ್ಧಾರ ಮಾಡಿ ಈ ರೀತಿಯಾಗಿ ಈಗ ಇನ್ನು ನೋಡ್ತಾ ಇದ್ದೀರಾ ನೀವು, ಈ ರೀತಿ ಮಾಡಿದೆ. ಬನ್ನಿ ದೇವರ ದರ್ಶನವನ್ನು ಮಾಡಿ ಒಳಗಡೆ ವಾಸ್ತುಶಿಲ್ಪವನ್ನು ಹೇಗಿದೆ ಏನು ಅಂತ ನೋಡೋಣ. ಒಳಗಡೆ ಬಂದ ತಕ್ಷಣ ನಮಗೆ ಒಂದು ನವರಂಗ ಕಾಣಸಿಗುತ್ತೆ. ಒಂದು 4 ಮಂಟಪ ಇರುವಂಥದ್ದು. ಹಾಗೆ ನಮಗೆ ಇಲ್ಲಿ ದೇವರು ತುಂಬ ಹತ್ತಿರದಿಂದ ಗರ್ಭಗುಡಿಯಲ್ಲಿ ಒಂದು ದರ್ಶನವಾಗುತ್ತೆ. ಬೆಳಗ್ಗೆ ಇಲ್ಲಿನ ಪುರೋಹಿತರು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಒಂದು 800-1000 ವರ್ಷದ ಹಳೆಯ ಒಂದು ಶಿವಲಿಂಗ ಇದು. ಇಲ್ಲಿ ನಾವು ನೋಡ್ಬೋದು, ನಾರ್ಮಲಾಗಿ ಶಿವಲಿಂಗ ಇದ್ಮೇಲೆ ಒಂದು ನಂದಿಯ ಬಸವಣ್ಣೇಶ್ವರರ ಒಂದು ಇದಿರುತ್ತೆ. ಆ ವಿಗ್ರಹ ಇಲ್ಲಿ ಪುರೋಹಿತರು ನಮಗೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲಿನ ಒಂದು ಪ್ರಾಧಿಕಾರ ಏನು ಒಂದು ಸರ್ಕಾರ ಇದೆ, ಈ ಲಿಂಗ ಭಗ್ನ ಆಗಿದ್ದಕ್ಕೆ ತಗೊಂಡೋಗಿ ಅವರು ಅಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇಲ್ಲ ಅಂದರೆ ಬೇರೆ ಒಂದು ವ್ಯವಸ್ಥೆ ಕೂಡ ಮಾಡಿಲ್ಲ. ಒಂದು ಹೊಸದಾಗಿ ಮಾಡಿಸುವಂಥದ್ದು ಕೂಡ ಇಲ್ಲಿ ಆಗಿಲ್ಲ. ಹಾಗೆ ಇಲ್ಲಿ ಕೆಲವು ಕಡೆ ಸೋರ್ತಾ ಇದೆ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೇನಾದರೂ ವ್ಯವಸ್ಥೆ ಆಗುವಂಥದ್ದು ಖಂಡಿತ ನೋಡೋಣ. ನಾನು ಅದನ್ನು ಧರ್ಮಸ್ಥಳಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಖಂಡಿತ ಮಾಡ್ತೇನೆ. ಈಗ ಕಾಣ್ಬೋದು ಇದು ಬಿಳಿಯಾದ ಒಂದು ಲೋಹದ ಥರ ಹೊರಗಡೆ ಬಂದಿದೆ. ಇದು ನೀರು ಸೋರಿಯೋದಕ್ಕೆ ಬರ್ತಾ ಇರುವಂಥದ್ದು. ಖಂಡಿತ ನಾವು ಅವರ ಗಮನಕ್ಕೆ ತರ್ತೇವೆ. ಮತ್ತೆ ಇದು ಮೇಲ್ಗಡೆ ಒಂದು ಚಿರಿಕೆ ಹಾಕುವಂಥದ್ದು ಅಥವಾ ಅದಕ್ಕೆ ಒಂದು ಏನು ಮಾಡ್ಬೋದು ಅದರ ಒಂದು ಎಕ್ಸ್ಪರ್ಟ್ಗಳಿರ್ತಾರೆ, ಅವರಿಂದ ಒಂದು ಸೊಲ್ಯೂಷನ್ ತಗೊಂಡು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಹರಿ ಓಂ ನಮಸ್ಕಾರ. ಧರ್ಮೋ ರಕ್ಷಿತೋ ರಕ್ಷಿತಃ ಎಂಬಂತೆ ಇವತ್ತು ನಾವು ಈ ಒಂದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯಲ್ಲಿ ಬಂದಿದ್ದೇವೆ. ಧರ್ಮಸ್ಥಳ ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಈ ಒಂದು ಗ್ರಾಮದಲ್ಲಿ 6 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಆ ಒಂದು ಹಳೆಯ ಪುರಾತನ ಕಾಲದ ದೇವಸ್ಥಾನಗಳನ್ನು ಸಂರಕ್ಷಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿರ್ತಕ್ಕಂಥ ಈ ದೇವಸ್ಥಾನಕ್ಕೆ 4ನೇ ದೇವಸ್ಥಾನ ಆಗಿರ್ತಕ್ಕಂಥದ ಒಂದು ದಿವ್ಯ ದರ್ಶನ. ಅಂದರೆ ಇದು ಮಲೈ ಮಹದೇಶ್ವರ ದೇವಸ್ಥಾನ ದರ್ಶನ. ಆ ಒಳಗಡೆ ಆ ಭಗವಂತನ ಮೂರ್ತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಕೂಡ ಕೆರೆ ಇರ್ತಕ್ಕಂಥದ್ದು. ಆ ಕೆರೆಯ ಒಂದು ವಿಶಾಲತೆ ಅಂತಕ್ಕಂಥದ್ದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಒಟ್ಟಾರೆ ನಮ್ಮ ಪೂರ್ವಿಕರು ಆ ಒಂದು ಧರ್ಮವನ್ನು, ಭಾರತದ ಸನಾತನ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಒಂದು ಶಾಸ್ತ್ರಾನುಸಾರವಾಗಿ ವಾಸ್ತುಶಾಸ್ತ್ರಾನುಸಾರ ರಚನೆಯನ್ನು ಮಾಡಿರ್ತಾರೆ. ಹಾಗಾಗಿ ಒಳಗಡೆ ಭಗವಂತನ ಮೂರ್ತಿಯ ಸುಮಾರು 800ರಿಂದ 1000 ವರ್ಷಗಳ ಹಳೆಯದಾಗಿ ಯಾವ ರೀತಿಯ ಒಂದು ಮೂರ್ತಿ ಲಿಂಗ ಅಂತಕ್ಕಂಥದ್ದು ವಿಭಿನ್ನವಾಗಿರ್ತಕ್ಕಂಥದ್ದು ನಮಗೆ ವಿಶೇಷತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಏಕೆಂದ್ರೆ ಪುರಾತನ ಕಾಲದಲ್ಲಿ ಋಷಿಮುನಿಗಳು ಇಂತಹ ಲಿಂಗಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ತನ್ನ ತಪಸ್ಸನ ಶಕ್ತಿಯನ್ನು ಧಾರೆ ಎರೆದು ಈ ಒಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಅಂತಹ ಒಂದು ಲಿಂಗ ಆಗಿರ್ತಕ್ಕಂತಹ ಈ ಒಂದು ಮಲೈ ಮಹದೇಶ್ವರ ಇವತ್ತು ನಮ್ಮೆಲ್ಲರಿಗೂ ಕೂಡ ಈ ಒಂದು ಹಿಂದೂ ಧರ್ಮಸ್ಥಳ ಜನಜಾಗೃತಿ ಸಮಿತಿ ವತಿಯಿಂದ ದರ್ಶನವನ್ನು ಮಾಡುವಂತ ಭಾಗ್ಯ ಸಿಗ್ತಾ ಇದೆ. ತಾವೆಲ್ಲರೂ ಕೂಡ ಭಗವಂತನ ದರ್ಶನಕ್ಕೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ. ಇದು ಕೂಡ ಈ ದೇವಸ್ಥಾನ ಅಂತಕ್ಕಂಥದ್ದು ಕೂಡ ಸುಮಾರು ವರ್ಷಗಳ ಕಾಲ ಇದು ಹಳೆಯ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಎಷ್ಟೋ ದಿವಸ ಇದಕ್ಕೆ ಜೀರ್ಣೋದ್ಧಾರ ವ್ಯವಸ್ಥೆ ಇಲ್ಲದ ಕಾರಣ ಧರ್ಮಸ್ಥಳ ಟ್ರಸ್ಟ್ನ ವತಿಯಿಂದ ಇದಕ್ಕೆ ತನ್ನದೇ ಆದಂಥ ವೆಚ್ಚದಲ್ಲಿ
ಒಂದು ಖರ್ಚನ್ನು ಮಾಡಿ ಈ ಒಂದು ದೇವಸ್ಥಾನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿನ ಒಂದು ಸುವ್ಯವಸ್ಥೆ ಏನಂತಂದರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಇಷ್ಟು ಜೀರ್ಣೋದ್ಧಾರ ಮಾಡಿದರೂ ಕೂಡ ಅಥವಾ ಯಾವ ಕಾರಣದಿಂದಲೋ ಅಥವಾ ಗ್ರಾಮಸ್ಥರ ಕಾರಣದಿಂದಲೂ ಕೂಡ ಇದಕ್ಕೆ ಯಾವುದೇ ಪೂಜೆ ಪುರಸ್ಕಾರ ಭಾಗ ಆಗುವಂಥ ಆಗ್ತಾ ಇಲ್ಲ. ತುಂಬ ಅವ್ಯವಸ್ಥೆ ಇದೆ. ಅದರಿಂದ ಜೊತೆಗೆ ಆದಷ್ಟು ಈ ಒಂದು ಗ್ರಾಮಸ್ಥರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ಇದಕ್ಕೆ ಒಂದು ಪೂಜೆ ವ್ಯವಸ್ಥೆಯನ್ನು ಸುವ್ಯವಸ್ಥೆಯನ್ನು ಮಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಯಾಕೆಂದರೆ ಮಾನವರ ಮನೆ ಕೂಡ ಎಷ್ಟೋ ಒಂದು ಅದ್ಭುತವಾಗಿ ಸ್ವಚ್ಛತೆ ದಿನನಿತ್ಯ ಸ್ವಚ್ಛತೆಯಾಗಿರ್ತದೆ. ಆದರೆ ಇಂತಹ ಒಂದು ಪಂಚಲಿಂಗೇಶ್ವರ ಆಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಈ ಒಂದು ಪೂಜೆ ಇಲ್ಲದೆ ಇರತಕ್ಕಂಥದ್ದು ಒಂದು ರೀತಿ ದುಃಖದ ವಿಷಯ ಇದೆ. ಮತ್ತು ಅಟ್ಲೀಸ್ಟು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಅವರು ಜೀರ್ಣೋದ್ಧಾರ ಮಾಡಿಕೊಟ್ಟು ಕೂಡ ಇಲ್ಲಿನ ಗ್ರಾಮಸ್ಥರಾಗ್ಬೋದು ಸ್ವಲ್ಪನಾದರೂ ಕೂಡ ಒಂದು ಸ್ವಚ್ಛತೆ ಇಟ್ಕೊಳ್ಳೋಂಥ ಪ್ರಯತ್ನ ಮಾಡಲಿಲ್ಲ ಅಂತ ಅಂದರೆ ಲಕ್ಷಾಂತರ ಅಮೌಂಟನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿ ನಮ್ಮ ಧರ್ಮದ ದೇವಸ್ಥಾನಗಳು ಉಳಿಸ್ಕೊಳ್ಳೋದಕ್ಕೂ ಕೂಡ ಒಂದು ಕಷ್ಟ ಆಗೋಂಥ ಸ್ಥಿತಿ ಬರ್ತದೆ. ಹಾಗೆ ಈ ಪಂಚಲಿಂಗೇಶ್ವರ 4ನೇ ಆದಂತಹ ಇನ್ನೊಂದು ಕ್ಷೇತ್ರ ಅಂತ ಅಂದರೆ ಒಂದು ಕಾಳಹಸ್ತೇಶ ಲಿಂಗೇಶ್ವರ ದೇವಸ್ಥಾನ. ಇದು ಪಕ್ಕದಲ್ಲೇ ಇರತಕ್ಕಂಥದ್ದು. ಒಟ್ಟು ಈ ಗ್ರಾಮದ ವಿಶೇಷ ಅಂತ ಅಂದರೆ 5 ಪಂಚಲಿಂಗೇಶ್ವರ ಅಂದರೆ 5 ಲಿಂಗಗಳು ಇರ್ತಕ್ಕಂಥ ಗ್ರಾಮ ಆಗಿರ್ತಕ್ಕಂಥದ್ದು. ಕನಕದಾಸರ ಒಂದು ಹೆಚ್ಚು ಕಾಲ ವಾಸ ಮಾಡಿದಂಥ ವಿಶೇಷ ಕ್ಷೇತ್ರ ಇರ್ತಕ್ಕಂಥದ್ದು. ಇದರ ಪಕ್ಕದಲ್ಲೇ ಕನಕದಾಸರು ಐಕ್ಯ ಆಗಿರ್ತಕ್ಕಂಥ ಸ್ಥಳಗಳು ಉಂಟು. ಹಾಗಾಗಿ ಇಂತಹ ಒಂದು ಸಂತ ಮಹಾತ್ಮರ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಕೂಡ ಒಂದು ಅದ್ಭುತವಾಗಿರಬೇಕು. ಆದರೆ ಕಾರಣಾಂತರಗಳಿಂದ ಇವತ್ತು ಯಾವುದೇ ಗ್ರಾಮದಲ್ಲೂ ಕೂಡ 5 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಆದರೆ ಒಂದು ಧರ್ಮಸ್ಥಳ ವೀರೇಂದ್ರ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಲ್ಲಿನ ಗ್ರಾಮಸ್ಥರು ಅದನ್ನ ಒಂದು ರೀತಿಯಲ್ಲಿ ಪೂಜೆ ಮಾಡುವಂಥದ್ದಾಗಲಿ ಸುವ್ಯವಸ್ಥೆ ಇಟ್ಕೊಳ್ತಕ್ಕಂಥದ್ದಾಗಿಲ್ಲ. ಆದರೆ ಇದು ತುಂಬ ದುಃಖದ ವಿಷಯ ಅಂತಕ್ಕಂಥ ಯಾವುದು ನೋಡಿ ಯಾವ ರೀತಿ ಒಂದು ಅವ್ಯವಸ್ಥೆ ಆಗಿದೆ ಅಂತಂದರೆ ಊಹಿಗೆ ನಿಲುಕದ ರೀತಿಯಲ್ಲಿ ಅವ್ಯವಸ್ಥೆ ಇದೆ. ಏಕೆ ಈ ಥರ ಆದಾಗ ನಮ್ಮ ಧರ್ಮವನ್ನು ಉಳಿಸೋದಾದ್ರೂ ಹೇಗೆ ಅಂತ ತುಂಬ ಕಠಿಣತೆ ಇರ್ತದೆ. ಹಾಗೆ ಇದನ್ನು ಉದ್ಘಾಟನೆ ಆಗಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಕ್ಷೇತ್ರ ಒಂದು ಲಿಂಗ ಪ್ರತಿಷ್ಠಾಪನೆಯಾಗಿ ಒಂದು ಆಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಹಾಗೆ ಈ ಒಂದು ದೇವಸ್ಥಾನ ಉದ್ಘಾಟನೆಯಾಗಿ ಒಳಗಡೆ ಇರಬೇಕಾಯಿತು. ಆದರೆ ಯಾವ ಕಾರಣಾಂತರಗಳಿಂತ ಗೊತ್ತಿಲ್ಲ. ಇತಿಹಾಸ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಇಂತಹ ಋಷಿಮುನಿಗಳು ಸಂತ ಮಹಾತ್ಮರು ರಚಿಸಿದಂತಹ ಈ ಒಂದು ಶಿವಲಿಂಗ ಅಂತಕ್ಕಂಥದ್ದು ಇವತ್ತು ಕೇವಲ ಒಂದು ಪೀಠದ ಮೇಲೆ ಹೊರಗಡೆ ಬಿಸಿಲು ಮಳೆ ಎನ್ನದಂತೆ ಒಣಗುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದು ಕಡೆ ಆ ಒಂದು ಭಕ್ತಿಯ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಸ್ಥಿತಿ ಆಗ್ತದೆ. ಹಾಗಾಗಿ ಒಂದು ಧರ್ಮ ಕಾರ್ಯ ಧರ್ಮೋ ರಕ್ಷಿತ ಅನ್ನೋದು ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸ್ತಕ್ಕಂಥದ್ದು ನಿಜವಾದಂಥ ಒಂದು ನಮ್ಮ ಒಂದು ವಾಡಿಕೆ ಇರತಕ್ಕಂಥದ್ದು. ಆದಷ್ಟು ಬೇಗ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಗ್ರಾಮಸ್ಥರನ್ನು ವಿಚಾರಣೆ ಮಾಡಿದಾಗ ಎಲ್ಲ ದೇವಸ್ಥಾನ ಉಳಿತಾಯ ಪ್ರಾಧಿಕಾರ ಅಂತಕ್ಕಂಥದ್ದು ನೇತೃತ್ವ ವಹಿಸ್ಕೊಳ್ತದೆ. ಆದರೆ ಅವ್ರಿಗೆ ಎಷ್ಟೇ ಮನವಿಯನ್ನು ಕೊಟ್ಟರೂ ಕೂಡ ಅವರು ಕೆಲವೊಂದು ಇಂಥದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಪ್ರಾಧಿಕಾರ ಆಗ್ಬೋದು ಗ್ರಾಮಸ್ಥರಾಗ್ಬೋದು ಪ್ರತಿಯೊಬ್ಬರೂ ಕೂಡ ಇದು ಸ್ಪಂದಿಸಿ ಆದಷ್ಟು ಬೇಗ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇದಕ್ಕೆ ಒಂದು ಗೌರವ ಭಕ್ತಿಪೂರ್ವಕವನ್ನು ಯಶಸ್ವಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ.